ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಟ್ಟರ್. ದಾಳಿಂಬೆನ ಬಳಸ್ಕೊಂಡು ಮನೆಯಲ್ಲೇ ಮಕ್ಕಳು ಇಷ್ಟಪಡ್ತಕ್ಕಂಥ ಜೆಲ್ಲಿನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇವತ್ತು ನಾನು ಇದಕ್ಕೆ ಯಾವುದೇ ಜೆಲ್ಲಿ ಪೌಡ್ರ್ ಆಗಲಿ, ಜೆಲಟಿನ್ ಆಗಲಿ ಅಥವಾ ಅಗರ್ ಆಗಲಿ ಏನೂ ಬಳಸಿಲ್ಲ. ಮೊದಲಿಗೆ ನಾನು ಇಲ್ಲಿ ದಾಳಿಂಬೆನ ಸಿಪ್ಪೆ ತೆಗೆದು ನೀಟಾಗಿ ಬಿಡಿಸ್ಕೊಂಡು ಮುಕ್ಕಾಲು ಬಟ್ಲಷ್ಟು ಇಟ್ಕೊಂಡಿದ್ದೀನಿ. ದಾಳಿಂಬೆ ಚೆನ್ನಾಗಿ ಹಣ್ಣಾಗಿರೋದನ್ನು ತಗೊಳ್ಳಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ರುಬ್ಕೊಬಂದು ಇದರಿಂದ ನಾನು ರಸನ ತಗೊತಾ ಇದ್ದೀನಿ. ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಇದು ನನಗೆ ಒಂದು ಮುಕ್ಕಾಲು ಬಟ್ಲಷ್ಟು ಆಗಿತ್ತು ದಾಳಿಂಬೆ ರಸ. ನಂತರ ನಾನು ಇದರ ಜೊತೆ 1 ಕಪ್ಪಷ್ಟು ಗಟ್ಟಿ ಹಾಲನ್ನು ಕಾಯಿಸ್ಕೊಂಡು ಆರಿಸ್ಕೊಂಡು ಒಂದು ಬಟ್ಲು ತುಂಬ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಲಿಗೆ ನೀರನ್ನು ಸೇರಿಸಿ ಕಾಯಿಸ್ಕೋಬಾರ್ದು, ಗಟ್ಟಿ ಹಾಲನ್ನು ಕಾಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಹಾಲಿಗೆ 1 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೀನಿ. ಹಾಗೆ ದಾಳಿಂಬೆ ರಸಕ್ಕೂ 1 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತಗೊಂಡು ಇವೆರಡು ಮಿಶ್ರಣಗಳನ್ನು ನೀಟಾಗಿ ಗಂಟಿಲ್ದಿರ ಕಲಿಸ್ಕೋಬೇಕಾಗಿರತ್ತೆ. ನೋಡಿ, ಈ ರೀತಿ ಗಂಟಿಲ್ದಿರ ನಿಧಾನಕ್ಕೆ ಕಲಿಸ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಪುಡಿನ ತಗೊಂಡಿದ್ದೀನಿ. ನೀವು ಸಕ್ಕರೆ ಸೇರಿಸೋದಾದರೆ 1 ಕಪ್ ಹಾಲಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಬೇಕಾಗಿರತ್ತೆ. ನಾನು ಹಾಲಿಗೆ 2 ದೊಡ್ಡ ಸ್ಪೂನಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ದಾಳಿಂಬೆ ರಸಕ್ಕೆ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ದಾಳಿಂಬೆ ರಸದಲ್ಲಿ ಸಹ ಸಿಹಿ ಇರುತ್ತೆ, ಆದ ಕಾರಣ. ನಂತರ ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು 2 ಮಿಶ್ರಣಗಳನ್ನು ಚೆನ್ನಾಗಿ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಈ ಹಾಲಿನ ಮಿಶ್ರಣವನ್ನು ಮೊದಲಿಗೆ ಸೇರಿಸ್ಕೊಂಡು ಇದನ್ನು ಕೈ ಬಿಡ್ದಿರ ಈ ರೀತಿ ಕಲಿಸ್ತಾ ಇರಬೇಕಾಗಿರತ್ತೆ. ನಂತರ ಇದು ಗಟ್ಟಿಯಾಗತ್ತೆ. ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗಟ್ಟಿಯಾದಾಗ ಮೊದಲಿಗೆ ನಾವು ಪ್ಲೇಟ್ಗೆ ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೋಬೇಕಾಗಿರತ್ತೆ. ಅದರಲ್ಲಿ ಇದನ್ನು ಸೇರಿಸ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ನಂತರ ಒಂದು ಕಡಾಯನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾವು ದಾಳಿಂಬೆ ರಸವನ್ನು ಮಿಶ್ರಣ ಮಾಡಿಟ್ಕೊಂಡಿದ್ರಲ್ವ ಕಾರ್ನ್ಫ್ಲೋರ್ ಜೊತೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಸಹ ಗಟ್ಟಿಯಾಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗಿರತ್ತೆ. ನಂತರ ನಾವು ಈ ಹಾಲಿನ ಮಿಶ್ರಣವನ್ನು ಸೇರಿಸಿದ್ರಲ್ಲ, ಅದೇ ಪ್ಲೇಟ್ಗೆ ಅದರ ಮೇಲೆ ಇದನ್ನು ನೀಟಾಗಿ ನಿಧಾನಕ್ಕೆ ಎಲ್ಲ ಕಡೆ ಹರಡುವಂತೆ ಸೇರಿಸ್ಕೋಬೇಕಾಗಿರತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಕಲರ್ಫುಲ್ಲಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನಂತರ ಇದನ್ನು 2 ಗಂಟೆಗಳ ಕಾಲ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನಂತರ 1 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ನಂತರ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟೊಂದು ಸೊಗಸಾಗಿ ಬಂದಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮಕ್ಕಳಿಗೂ ಸಹ ಇದೇ ರೀತಿ ಮಾಡಿಕೊಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.